ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2 ತರಗತಿಗಳಲ್ಲಿ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ಈ ದಿನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 21, ನೀರಿಲ್ಲ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೀರಿಲ್ಲ ಅಂತಕ್ಕಂತಹ ಒಂದು ಪದ ಯಾವ ಒಂದು ಸಂಧಿಗೆ ಉದಾಹರಣೆಯಾಗ್ತದೆ? ಸ್ವರಲೋಪ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸವರ್ಣ ದೀರ್ಘ ಸಂಧಿ, ನೆಕ್ಸ್ಟು ಸ್ವರಾಗಮನ ಸಂಧಿ, ನೆಕ್ಸ್ಟು ಗುಣಸಂಧಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವರಲೋಪ ಸಂಧಿ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರವಾಗ್ತದೆ. ನೋಡಿರಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಂತಹ ಸಂದರ್ಭದಲ್ಲಿ ಪೂರ್ವ ಪದದಲ್ಲಿರುವಂತಹ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದನ್ನು ನಾವೇನಂತೀವಿ? ಸ್ವರಲೋಪ ಸಂಧಿ ಅಂತೇಳಿ ಕರಿತೀವಿ. ಹೀಗಿದ್ದಾಗ ಇಲ್ಲಿ ಲೋಪ ಸಂಧಿಗೆ ಈ ಒಂದು ಪದ ಉದಾಹರಣೆ ಆಗ್ತದೆ. ನೋಡ್ಬೋದು ನಾವು. ಅದೇ ರೀತಿಯಾಗಿ ಊರಲ್ಲಿ ಅಂತಕ್ಕಂತಹ ಒಂದು ಪದವನ್ನು ನಾವು ತಗೊಂಡಾಗ ಊರಲ್ಲಿ ಅನ್ನುವ ಒಂದು ಪದ, ಊರು ಅಧಿಕ್ ಅಲ್ಲಿ, ಇದನ್ನು ಬಿಡಿಸಿ ಬರೆದಾಗ ಊರು ಅಧಿಕ್ ಅಲ್ಲಿ. ಇಲ್ಲಿರುವಂತಹ ಒಂದು ಊ ಸ್ವರ ಇಲ್ಲಿ ಏನಾಗ್ತದೆ? ಲೋಪವಾಗಿ ಹೋಗ್ತದೆ. ಅವನೂರು ಅಂತಕ್ಕಂಥ ಒಂದು ಪದವನ್ನು ನಾವು ತಗೊಂಡಾಗ ಅವನ ಅಧಿಕ್ ಊರು ಇಲ್ಲಿ ಅಕಾರ ಲೋಪವಾಗ್ತದೆ. ಹಾಗಾಗಿ ಲೋಪ ಸಂಧಿ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ಬೋದು. ಮುಂದುವರಿದು ನಾವು ನೋಡ್ತಾ ಬಂದಾಗ 22ನೇ ಪ್ರಶ್ನೆ, ಒಳ್ಳೆಯ ಮನುಷ್ಯ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ. ಒಳ್ಳೆಯ ಮನುಷ್ಯ ಎಂಬ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದು ಏನನ್ನು ಸೂಚಿಸುತ್ತದೆ? ಒಂದು ಪ್ರಕಾರವಾಚಕಕ್ಕೆ ಉದಾಹರಣೆ ಆಗ್ತದೆ. ಅದೇ ರೀತಿ ಪರಿಮಾಣವಾಚಕ, ನೆಕ್ಸ್ಟು ಸಂಖ್ಯಾವಾಚಕ, ಅದೇ ರೀತಿಯಾಗಿ ಗುಣವಾಚಕ ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಗುಣವಾಚಕ. ಆ ಮನುಷ್ಯನಲ್ಲಿರುವಂತಹ ಒಂದು ಭಾವನೆಯನ್ನು, ಒಂದು ಸ್ವಭಾವವನ್ನು ಏನು ಮಾಡ್ತಾ ಇದೆ? ಇಂಡಿಕೇಟ್ ಮಾಡ್ತಾ ಇದೆ, ತೋರಿಸ್ತಾ ಇದೆ. ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂತಹ ವಿಶೇಷಣಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಗುಣವಾಚಕ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗಳನ್ನ ದೊಡ್ಡದು, ಚಿಕ್ಕದು, ಕಿರಿಯ, ಹಿರಿಯ, ಒಳ್ಳೆಯ, ಕೆಟ್ಟ, ಹೊಸದು, ಈ ರೀತಿಯಾದಂತಹ ಹಲವಾರು ಪದಗಳನ್ನು ನಾವು ಗುಣವಾಚಕದಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಒಳ್ಳೆಯ ಮನುಷ್ಯ ಅಂತಕ್ಕಂತಹ ಒಂದು ಪದದಲ್ಲಿರುವ ಒಳ್ಳೆಯ ಅಂತಕ್ಕಂಥದ್ದು ಗುಣವಾಚಕಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ, ಕದಡಿದ ಸಲೀಲಂ, ಇಲ್ಲಿ ಕದಡಿದ ಎಂಬುದು ಯಾವ ಒಂದು ವಿಭಕ್ತಿಗೆ ಉದಾಹರಣೆ ಆಗ್ತದೆ? ಚತುರ್ಥ ವಿಭಕ್ತಿ, ನೆಕ್ಸ್ಟು ದ್ವಿತೀಯ ವಿಭಕ್ತಿ, ಅದೇ ರೀತಿ ಷಷ್ಠಿ ವಿಭಕ್ತಿ, ನೆಕ್ಸ್ಟು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಇಲ್ಲಿ ಕದಡಿದ ಅಂತಕ್ಕಂತಹ ಒಂದು ಪದದಲ್ಲಿರುವಂತಹ ವಿಭಕ್ತಿ ಯಾವುದು ಅಂತೇಳಿ ನಾವು ಗಮನಿಸ್ತಾ ಬಂದಾಗ ಷಷ್ಠಿ ವಿಭಕ್ತಿಗೆ ಇದು ಉದಾಹರಣೆ ಆಗ್ತದೆ. ಷಷ್ಠಿ ಅ ಅಂತಕ್ಕಂಥದ್ದು ಬರ್ತದೆ, ಇಲ್ಲಿ ತಾವು ಕಾಣ್ಬೋದು. ಪ್ರಥಮ ಅಂತೇಳಿ ನಾವು ನೋಡ್ತಾ ಬಂದಾಗ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕಾರಕಾರ್ಥಗಳನ್ನು ಕೇಳ್ತಾ ಇದ್ದಾರೆ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಕಾರಕಾರ್ಥಗಳನ್ನು ಕೇಳ್ತಾ ಇದ್ದಾರೆ. ಪ್ರಥಮ ಅಂತೇಳಿ ಬಂದಾಗ ಕರ್ತಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಆಪಾದಾನ, ನೆಕ್ಸ್ಟು ಷಷ್ಠಿ ಸಂಬಂಧ, ನೆಕ್ಸ್ಟ್ ಸಪ್ತಮಿ ಅಧಿಕರಣ ಅಂತಕ್ಕಂಥದ್ದು. ನೋಡಿ, ಪ್ರಥಮ ಬಂದ್ಬಿಟ್ಟು ಕರ್ತಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ನೆಕ್ಸ್ಟ್ ಷಷ್ಠಿ ಸಂಬಂಧ, ಅದೇ ರೀತಿ ಸಪ್ತಮಿ ಅಧಿಕರಣ ಅಂತಕ್ಕಂಥದ್ದು. ನಾವು ಅದೇ ರೀತಿ ಹೊಸಗನ್ನಡದ ಪ್ರತ್ಯಯಗಳನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಪ್ರಥಮ ಉ ಅಂತಕ್ಕಂಥದ್ದು ಬರ್ತದೆ, ದ್ವಿತೀಯ ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆ, ಹೀಗೆ ಕೆ ಅಂತಕ್ಕಂಥದ್ದು, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ನೆಕ್ಸ್ಟು ಸಪ್ತಮಿ ಅಲ್ಲಿ ಅಂತೇಳಿ. ನಮಗಿವಾಗ ಪ್ರಶ್ನೆ ಕೇಳಿದ್ದು ಏನಂತಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿದೆ ಅ ಅಂತಕ್ಕಂಥದ್ದು. ಹಾಗಿದ್ದಾಗ ಕೇವಲ ಹೊಸಗನ್ನಡದ ಪ್ರತ್ಯಯಗಳನ್ನು ಮಾತ್ರ ನಾವು ನೋಡಲಾರ್ದೆ ಹಳೆಗನ್ನಡದ ಪ್ರತ್ಯಯ ಕೂಡ ನಮಗೆ ತುಂಬ ಮುಖ್ಯವಾಗ್ತಾ ಹೋಗ್ತದೆ. ಪ್ರಥಮ ಬಂದಾಗ ಇಲ್ಲಿ ನಾವು ಉ ಅಂತೇಳಿ ನೋಡಿರ್ತೀವಿ. ಅದೇ ರೀತಿ ಹಳೆಗನ್ನಡದಲ್ಲಿ ಮ ಅಂತಕ್ಕಂಥದ್ದು ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ, ಇಂದೆ ಅಂತಕ್ಕಂಥದ್ದು.
ಅದೇ ರೀತಿ ಚತುರ್ಥಿ ಗೆ ಕೆ ಕೆ ಅಂತಕ್ಕಂಥದ್ದು. ನೆಕ್ಸ್ಟು ಪಂಚಮಿ ಬಂದ್ಬಿಟ್ಟು ಅತ್ತನಿಂ ಅತ್ತನಿಂದಂ. ಷಷ್ಠಿ ಅ. ಸೊ ಇಲ್ಲಿಯೂ ಕೂಡ ಅ ಬರ್ತದೆ, ಇಲ್ಲಿಯೂ ಕೂಡ ಅ. ಸಪ್ತಮಿ ಓಳ್ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ಹಾಗಿದ್ದಾಗ ಹೊಸಗನ್ನಡದ ಪ್ರತ್ಯಯವನ್ನು ಗಮನಿಸಿ, ಅದೇ ರೀತಿ ಹಳೆಗನ್ನಡದ ಪ್ರತ್ಯಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗಿ. ಸೊ ಮುಂದುವರಿದು ನಾವು ನೋಡ್ತಾ ಬಂದಾಗ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೋಡಂಕೆ ಕವಿ ಎಂಬ ಮಾತು ಇವರಿಗೆ ಅನ್ವಯಿಸುತ್ತದೆ. ಸೊ ಯಾವ ಒಂದು ಕವಿಗೆ ಈ ಮಾತು ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಪಂಪ, ರನ್ನ, ಅದೇ ರೀತಿ ಪೊನ್ನ, ಜನ್ನ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಜನ್ನ. ಯಶೋಧರ ಚರಿತ್ರೆ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನು ಬರೆದಂತಹ ವ್ಯಕ್ತಿ ಜನ್ನನಿಗೆ ಈ ಒಂದು ಮಾತು ಸಂಬಂಧಪಡ್ತದೆ. ಸೊ ಯಶೋಧರ ಚರಿತ್ರೆ. ನೆಕ್ಸ್ಟ್ ಒನ್, ಅವ ಹೆಣ್ಣಿಂದ ಕೆಟ್ಟ, ಇವ ಮಣ್ಣಿಂದ ಕೆಟ್ಟ ಅಂತಕ್ಕಂಥ ಒಂದು ಒಗಟು. ಸೊ ಇದು ಆಲ್ರೆಡಿ KPSC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಈ ಒಂದು ಹೇಳಿಕೆಗೆ ಅಂದರೆ ಅವ ಹೆಣ್ಣಿಂದ ಕೆಟ್ಟ, ಇವ ಮಣ್ಣಿಂದ ಕೆಟ್ಟ ಎಂದು ಯಾರು ಈ ಪುರಾಣ ಪುರುಷರು, ಈ ಇಬ್ಬರು ಪುರಾಣ ಪುರುಷರು ಯಾರು ಅಂತ ಕೇಳಿದರೆ, ಸೊ ರಾವಣ ಮತ್ತು ದುರ್ಯೋಧನ ಇವೆರಡಕ್ಕೆ ಉದಾಹರಣೆ ಆಗ್ತಾರೆ. ಸೊ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಪ್ರಾಚೀನ ಘಟಿಕಾಸ್ಥಾನವನ್ನು ಉಲ್ಲೇಖಿಸುವ, ಸೊ ಪ್ರಾಚೀನ ಘಟಿಕಾಸ್ಥಾನವನ್ನು ಉಲ್ಲೇಖಿಸುವ ಒಂದು ಶಾಸನ ಯಾವುದು ಅಂತ ಕೇಳ್ತಿದ್ದಾರೆ. ಹಲ್ಮಿಡಿ ಶಾಸನ, ನಾಗಾವಿ ಶಾಸನ, ಅದೇ ರೀತಿ ಶ್ರವಣಬೆಳಗೊಳ ಶಾಸನ, ಬೆಳ್ತೂರಿನ ಶಾಸನ. ಸೊ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಶಾಸನವಾಗ್ತದೆ. ಹಾಗೆ ಅದೇ ರೀತಿಯಾಗಿ ಶ್ರವಣಬೆಳಗೊಳದ ಶಾಸನ ಬುಕ್ಕರಾಯನ ಶಾಸನ ಅಂತ ಬರ್ತದೆ. ಬೆಳ್ತೂರಿನ ಶಾಸನ ಇದು ಕೂಡ ಒಂದು ಸತಿ ಸಗಮನ ಪದ್ಧತಿಯ ಬಗ್ಗೆ ತಿಳಿಸ್ತಾ ಹೋಗ್ತದೆ. ಸೊ ಒಟ್ಟಾರೆ ನಾವು ಇಲ್ಲಿ ನೋಡಿದಾಗ ನಾಗಾವಿ ಶಾಸನ ಅಂತಕ್ಕಂಥದ್ದು ಪ್ರಾಚೀನ ಘಟಿಕಾಸ್ಥಾನವನ್ನು ಉಲ್ಲೇಖ ಮಾಡ್ತಾ ಹೋಗ್ತದೆ. ಸೊ ಪ್ರಾಚೀನ ಘಟಿಕಾಸ್ಥಾನ ವಿದ್ಯಾಕೇಂದ್ರಗಳ ಬಗ್ಗೆ ಒಂದು ಉಲ್ಲೇಖ ಕೊಡ್ತಕ್ಕಂತಹ ಶಾಸನ ಬಂದ್ಬಿಟ್ಟು ನಾಗಾವಿ ಶಾಸನ ಎಂಬುದು ಗೊತ್ತಿರಲಿ. ನೆಕ್ಸ್ಟ್ ಮುಂದುವರಿದು ನಾವು ನೋಡ್ತಾ ಬಂದಾಗ ತ್ಯಾಗ ಪದದ ತದ್ಭವ ರೂಪವೇನು ಅಂತ ಕೇಳಿದರೆ, ಸೊ ತ್ಯಾಗ ಅಂತಕ್ಕಂಥದ್ದು ಇದು ಕೂಡ ಆಲ್ರೆಡಿ KPSCಯಲ್ಲಿ ಆದಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ತ್ಯಾಗ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ಗಮನಿಸ್ತಾ ಬಂದಾಗ 1915ರಲ್ಲಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗ್ತದೆ. ಸೊ ಇಲ್ಲಿ ಅದರ ಬಗ್ಗೆ ನೀವು ಗಮನಿಸ್ಬೋದು. ಪ್ರಸ್ತುತ ಅದರ ಅಧ್ಯಕ್ಷರು ಯಾರು ಇದ್ದಾರೆ ಅಂತಂದರೆ ಮಹೇಶ್ ಜೋಶಿ ಅಂತಕ್ಕಂಥವ್ರು. ಸೊ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಡಾಕ್ಟರ್ ಮಹೇಶ್ ಜೋಶಿ ಅಂತಕ್ಕಂಥವ್ರು. ಸೊ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಂಗಳೂರಿನ ಶ್ರೀ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ 1915ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಮೈಸೂರು ಅರಸರಾಗಿದ್ದ ರಾಜಶ್ರೀ ಅಂತೇಳಿ ಕರೆಸ್ಕೊಳ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಚಾಲನೆಯನ್ನು ಕೂಡ ನೀಡ್ತಾರೆ. ಸೊ ಅದೇ ರೀತಿಯಾಗಿ ಇದು ಮುಂದೆ 1935ರಲ್ಲಿ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ ಅಂತೇಳಿ ರಚನೆ ಆಗ್ತದೆ. ಅಂದರೆ ಮೊದಲಿಗೆ 1915ರಲ್ಲಿ ಇದಕ್ಕೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಇದ್ದರು. ನೆಕ್ಸ್ಟು 1935ರಲ್ಲಿ ಇದರ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ ಅಂತೇಳಿ ಬದಲಾವಣೆ ಆಗ್ತದೆ. ಸೊ ಇದನ್ನು ಒಂದು ಸ್ಥಾಪನೆಗೆ ಚಾಲನೆ ಕೊಟ್ಟವ್ರು ಯಾರು ಅಂತಕ್ಕಂಥದ್ದು ಗೊತ್ತಿರಲಿ, ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ನೆಕ್ಸ್ಟ್ ಮುಂದುವರಿದು ನಾವು ನೋಡ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ 29, ತತ್ವಪದಕಾರ ಶಿಶುನಾಳ ಶರೀಫ್. ಸೊ ತತ್ವಪದಕಾರ ಶಿಶುನಾಳ ಶರೀಫರ ಗುರು ಯಾರು ಅಂತ ಕೇಳಿದರೆ, ಸೊ ಸರಿಯಾದಂತಹ ಉತ್ತರ ಗೋವಿಂದ ಭಟ್. ಗುರು ಗೋವಿಂದ ಭಟ್ ಅಂತಕ್ಕಂಥದ್ದು ಸರಿಯಾಗ್ತದೆ. ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕೃಕವಾಕು ಪದದ ಅರ್ಥ. ಕೃಕವಾಕು ಪದದ ಅರ್ಥ ಬಂತು. ಸೊ ಕೋಳಿ ಅಂತಕ್ಕಂಥದ್ದು ಸರಿ ಉತ್ತರವಾಗ್ತದೆ. ಸೊ ಇದನ್ನು ಕೂಡ ಗಮನಿಸ್ತಾ ಹೋಗಿ.
ಇಲ್ಲಿ ಶಿಶುನಾಳಧೀಶ ಅಂತಕ್ಕಂಥದ್ದು ಏನಿದು ಶಿಶುನಾಳ ಶರೀಫರ ಒಂದು ಅಂಕಿತ ನಾಮ ಅಂತೇಳಿ ಕೂಡ ನಾವು ಗಮನಿಸ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಈ ದಿನದ ಒಂದು ತರಗತಿ ಆಗಿರ್ತದೆ. ತರಗತಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.